ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮೈಸೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಇಡೀ ರಾತ್ರಿ ಜನ ಅಸ್ತವ್ಯಸ್ತವನ್ನು ಅನುಭವಿಸಿದ್ದಾರೆ. ಸುಜ್ಜಲೂರಿನಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿತ್ತು. ಸುಜ್ಜಲೂರಿನಲ್ಲಿ ಚರಂಡಿ ನೀರು ನುಗ್ಗಿದ ಪರಿಣಾಮ ಕಂಪ್ಲೀಟ್ ಆಗಿ ಮನೆಗಳು ಒಂದು ರೀತಿ ಜಲಾವೃತಗೊಂಡಿದ್ವು. ಅವರ ಮನೆಯ ವಸ್ತುಗಳು, ಪೀಠೋಪಕರಣ, ಆಹಾರ ಸಾಮಗ್ರಿ, ಧಾನ್ಯ, ದವಸ, ಎಲೆಕ್ಟ್ರಿಕ್ ಐಟಮ್ಗಳಾಗಿರುವಂಥ ಫ್ರಿಜ್ಜು, ಟಿವಿನೋ ಎಲ್ಲವೂ ಕೂಡ ಕಂಪ್ಲೀಟ್ ಮುಳುಗಡೆಯಾಗಿತ್ತು. ಭಾರೀ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ದೃಶ್ಯಾವಳಿಗಳ ಗಮನಿಸ್ತಾ ಇದ್ದೀರಿ. ಇದು ಸುಜ್ಜಲೂರು. ಈ ಸುಜ್ಜಲೂರಿನಲ್ಲಿ ಭಾರೀ ಮಳೆಯ ಕಾರಣಕ್ಕಾಗಿ ಇಡೀ ಗ್ರಾಮವೇ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಲ್ಲಿನ ಅನೇಕ ಮನೆಗಳು ನೋಡ್ತಾ ಇದ್ದೀರಿ, ಮೊಳಕಾಲುದ್ದಕ್ಕೂ ನೀರು. ಸೊ ಅಷ್ಟು ಅಲ್ಲಿ ನೀರು ಕಾಣಿಸ್ಕೊಂಡಿದೆ. ಜೊತೆಗೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಉಳಿಸ್ಕೊಳ್ಳದೆ ಅಲ್ಲಿರುವಂಥ ಜನರಿಗೆ ಬಹಳ ದೊಡ್ಡ ಸವಾಲು. ಮನೆಯಲ್ಲಿ ದವಸ, ಧಾನ್ಯ, ಅಕ್ಕಿ, ಬೇಳೆ ನೋಡಿ, ವಯಸ್ಸಾದಂಥವರು ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳು ಇದ್ದಾರೆ. ಮನೆಯಲ್ಲಿ ಈ ಪಾಟಿ ನೀರು ತುಂಬ್ಕೊಂಡ್ಬಿಟ್ರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ದಂಗೆ ಆಗುತ್ತೆ. ಇಡೀ ರಾತ್ರಿ ಒಂದು ರೀತಿ ಜಾಗರಣೆಯ ರೀತಿಯಲ್ಲಿ ಅಲ್ಲಿನ ಜನ ಸಮಯವನ್ನು ಕಳೆಯುವಂತಾಗಿದೆ. ಇದು ಮೈಸೂರಿನ ಸುಜ್ಜಲೂರಿನ ಮಳೆಯ ಕಥೆ.